ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCET 2024 ಆಲ್ರೆಡಿ ನೀವು ರಿಸಲ್ಟ್ ನೋಡಿದೆ ಅನ್ಕೋತೀನಿ. ನಿಮ್ದು ರ್ಯಾಂಕ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಕೆಲವು ಸ್ಟೂಡೆಂಟ್ಸು ಕಂಪೇರ್ ಮಾಡ್ತಾ ಇದ್ರು ಲಾಸ್ಟ್ ಇಯರ್ ಈ ವರ್ಷದ ರ್ಯಾಂಕಿಂಗು. ಫ್ರೆಂಡ್ಸ್ ಭಾಳಷ್ಟು ಡಿಫ್ರೆನ್ಸ್ ಬಂದಿದೆ ಬಿಕಾಸ್ ಆಫ್ 141 ಮಾರ್ಕ್ಸು. ಯಾಕಂದರೆ ಅಲ್ಲಿ ಮಾರ್ಕ್ಸ್ ಏನಾಗಿದೆ ಅಲ್ಲ, ಅದು ಎಕ್ಸ್ಟ್ರಾ ಮಾರ್ಕ್ಸ್ ಅಲ್ಲ, ಅದೇ ಕರೆಕ್ಟ್ ಆಗಿದೆ ಕೆಲವೊಂದು ಸ್ಟೂಡೆಂಟ್ಸ್ದು. ಈ ಒಂದು ಇಲ್ಲಿ PUCಯಲ್ಲಿ ಭಾಳ ಸ್ಟೂಡೆಂಟ್ಸ್ ಚೆನ್ನಾಗಿ ತೊಗೊಂಡಿದ್ದಾರೆ ಮಾರ್ಕ್ಸು, 260, 270, 250 ಎಲ್ಲ ತೊಗೊಂಡಿದ್ದಾರೆ. ಬಟ್ಟು CETಯಲ್ಲಿ 40, 50 ಈ ಥರ ಎಲ್ಲ ಬಂದಿದೆ 141ಗೆ. ಬಿಕಾಸ್ ಆಫ್ ಅಲ್ಲಿ ಟೈಮ್ ವೇಸ್ಟ್ ಆಗಿದೆ ಅಲ್ವಾ, ಅದು ಯಾವುದು ಔಟ್ ಆಫ್ ಕ್ವಶನ್ ತೆಗೆದಿದ್ದಾರಲ್ಲ ಅವೇ ಕರೆಕ್ಟ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸು ಇದು ಕರೆಕ್ಟ್ ಆಗಿದೆ, ಇಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ಇದು ರಾಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಭಾಳ ಸ್ಟೂಡೆಂಟ್ಸು CETಯಿಂದನೇ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಬಂದಿದೆ ಕಂಪೇರ್ ಟು ಲಾಸ್ಟ್ ಇಯರ್. ನಾನು ಒಂದು ಪ್ರಿಡಿಕ್ಷನ್ ಮಾಡಿದ್ದೆ ಆಲ್ರೆಡಿ, ಅದು ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ. ಓಕೆ, ಡಬ್ಬಲ್ಲು PCM ಮಾರ್ಕ್ಸು ಮತ್ತು PCM ಮಾರ್ಕ್ಸ್ ಚೆನ್ನಾಗಿ ತೊಗೊಂಡ್ರು, CET ಮಾರ್ಕ್ಸು ಕಡಿಮೆ ಇದೆ ಭಾಳ ಸ್ಟೂಡೆಂಟ್ಸು. ಹೆಂಗಿದೆ ಫಾರ್ ಎಕ್ಸಾಂಪಲ್ ನೋಡೋದ್ರೆ ಆಲ್ರೆಡಿ ರಿಸಲ್ಟ್ ನೋಡಿದ್ದಾರೆ ಸ್ಟೂಡೆಂಟ್ಸು. 1.44 ಲ್ಯಾಕು ರ್ಯಾಂಕಿಂಗ್ ಬಂದಿದೆ ಅವ್ರದ್ದು. PCM ಮಾರ್ಕ್ಸ್ ಎಷ್ಟಿದೆ ಅಂದರೆ 44 ಮಾರ್ಕ್ಸು, ಆದರೆ CET ಮಾರ್ಕ್ಸ್ ಚೆನ್ನಾಗಿದೆ 237 ಮಾರ್ಕ್ಸು. ಸೊ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಯಾರ್ದು ಜಾಸ್ತಿ ಬಂದೆ ಟೆನ್ಷನ್ ತೊಗೊಬೇಡಿ. ಇವಾಗ ಫಸ್ಟ್ ರಿಸಲ್ಟ್ ನೋಡಿದ್ರೆ ರಿಸಲ್ಟ್ ಬಂದುಬಿಟ್ಟು ಮುಗಿದೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಏನು ಥಿಂಕ್ ಮಾಡ್ಬೇಕಂದ್ರೆ ನಿಮ್ಗಲ್ಲಿ ಗೊತ್ತು ಆಲ್ರೆಡಿ ಟೋಟಲ್ ಸೀಟ್ಸು ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂದರೆ CET ಮುಖಾಂತರ. ಓಕೆ, ಎಷ್ಟಿದೆ ಅಂದರೆ ಆಲ್ರೆಡಿ ಲಾಸ್ಟ್ ಇಯರು 59 ಇತ್ತು, ಇವಾಗ ಮತ್ತೆ ಇನ್ಕ್ರೀಸ್ ಆಗ್ಬೋದು ಅಂದ್ರೆ 65,000 ತನಕ. ಲಾಸ್ಟ್ ಇಯರು 7,000 ಇನ್ಕ್ರೀಸ್ ಆಗಿತ್ತು, ಈ ವರ್ಷ ಕೂಡ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ ಒಂದು 65,000 ಸೀಟ್ಸ್ ಇದೆ. ಅದರ ಅರ್ಥ 65,000 ತನಕ ರ್ಯಾಂಕ್ ಬಂದರೆ ಮಾತ್ರ ಅವ್ರಿಗೆ ಸಿಗುತ್ತಂತ ಅದರ ಅರ್ಥ ಅಲ್ಲ, ಅದು ಭಾಳಷ್ಟು ಕ್ರೈಟೀರಿಯಾ ಇದೆ, ತಲೆ ಕಟ್ಸ್ಕೊಬೇಡಿ. ಓಕೆ, ಲಾಸ್ಟ್ 1.5, 1.6, 1.7 ತನಕ ಎಲ್ಲ ಸಿಕ್ಕಿರುತ್ತೆ ಬಿಕಾಸ್ ಆಫ್ ಕ್ಯಾಟಗಿರಿ ಮೇಲೆ ಇರುತ್ತೆ. ಆಮೇಲೆ ಈಗೇನೆಂದರೆ 1 ಲ್ಯಾಕ್ ಪ್ಲಸ್ ಬಂದರೆ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಕಾಲೇಜ್ ಬಗ್ಗೆ, ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ತಲೆ ಕಟ್ಸ್ಕೊಬೇಡಿ. ಓಕೆ, ನಾನು ಫಸ್ಟ್ ರ್ಯಾಂಕಿಂದ ಅನಲೈಸ್ ಮಾಡ್ತಾ ಹೋಗ್ತೀನಿ ಏನೇನೇನು ಆಗ್ಬೋದು ಅಂತ. ಓಕೆ, ಯಾರ್ದಾದ್ರೂ 1ರಿಂದ 10,000 ಒಳಗೆ ರ್ಯಾಂಕ್ ಬಂದರೆ ನೀವು ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ನೀವು ಆರಾಮ್ಸೆ ಕುಂತು ಕಾಲೇಜ್ ಸ್ಟಡಿ ಮಾಡಿ ಟಾಪ್ 10 ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ಬ್ರಾಂಚಸ್ ಮೇಲೆ ಡಿಪೆಂಡು. ಇನ್ ಕೇಸ್ ನಿಮ್ದು CS ಇದೆ, ಸ್ವಲ್ಪ ಕಡಿಮೆ ರ್ಯಾಂಕ್ ಬರುತ್ತೆ, 6,000 to 7,000 ಒಳಗಡೆ ಕಟ್ ಆಫ್ ನಿಲ್ಲುತ್ತೆ ಟಾಪ್ 10 ಕಾಲೇಜಲ್ಲಿ ಹೇಳ್ತಾ ಇರೋದು. ಓಕೆ, ಇನ್ ಕೇಸ್ ನೀವು ಬೇರೆ ಬ್ರಾಂಚ್ ಮಾಡೋದಾದರೆ ನೀವು 10,000 ಒಳಗಡೆ ಆರಾಮ್ಸೆ ಸಿಕ್ಬಿಡುತ್ತೆ. ಬೇರೆ ಬ್ರಾಂಚ್ ಯಾವುದೋ ಟಾಪ್ 10 ಕಾಲೇಜಲ್ಲಿ ಬೇರೆ ಬ್ರಾಂಚ್ ಮಾಡೋದಾದರೆ ಆರಾಮ್ಸೆ ಸಿಗುತ್ತೆ, ಯಾರ್ದಾದ್ರೂ 10,000 ಒಳಗಡೆ ಬಂದಿದ್ರೆ. ಓಕೆ, ಈಗ 10,000 to 20,000 ಯಾರು ಬಂದಿದೆಯಲ್ಲ, ಓಕೆ, ನಿಮ್ಗೇನಂದರೆ ನೀವೇನು ಯಾವ ರೀತಿ ಥಿಂಕ್ ಮಾಡ್ಬೇಕಂದ್ರೆ 10 to 20 ಟಾಪ್ 20 ಕಾಲೇಜ್ ಅಂತ ಅನ್ನೋಕ್ಕಾಗಲ್ಲ. ನೀವೇನು ಮಾಡ್ಬೇಕಂದ್ರೆ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ. ನಿಮ್ಮದು ಕೆಲಸ ಏನಂದರೆ ಪ್ರತಿಯೊಂದು ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಅದರದ್ದು ಪ್ಲೇಸ್ಮೆಂಟ್ಸು, ಮೇನ್ ಪ್ಲೇಸ್ಮೆಂಟ್ ನೋಡಿ, ಮಿಕ್ಕಿದೆಲ್ಲ ಬಿಟ್ಬಿಡಿ. ಇನ್ಫ್ರಾಸ್ಟ್ರಕ್ಚರು ಅಲ್ಲಿದು ಟೀಚಿಂಗ್ ಎಲ್ಲ ಸೆಕೆಂಡರಿ. ಫಸ್ಟು ಪ್ಲೇಸ್ಮೆಂಟ್ ಹುಡುಕಾಡಿ, ಪ್ಲೇಸ್ಮೆಂಟ್ ಪ್ರಕಾರ ರೆಡಿ ಮಾಡ್ಕೊಳ್ಳಿ. ನೀವೇನು ಪ್ರಿವಿಯಸ್ ಕಟ್ ಆಫ್ ನೋಡ್ತಾ ಇರಲ್ಲ ಅದನ್ನು ರೆಫರ್ ಮಾಡಿದ್ರೆ ಜಸ್ಟು ರೆಫರೆನ್ಸ್ ಇಟ್ಕೊಳ್ಳಿ, ಅದೇ ಪ್ರಕಾರ ಹಾಕಬೇಡಿ. ಥಿಂಕ್ ಮಾಡಿ, ಯಾಕಂದರೆ ಅದು ಯಾರೋ ಬೇರೆ ನಿಮ್ಮ ಸೀನಿಯರ್ಸು ಹಾಕಿರ್ತಾರೆ, ಅದು ಕಟ್ ಆಫ್ ಬಂದಿರುತ್ತೆ. ಕಟ್ ಆಫ್ ಅಂದರೆ ಗೊತ್ತಲ್ವಾ, ಲಾಸ್ಟ್ ಸ್ಟೂಡೆಂಟ್ ರ್ಯಾಂಕು ಫಾರ್ ದಟ್ ಪರ್ಟಿಕ್ಯುಲರ್ ಕಾಲೇಜು, ರ್ಯಾಂಕ್ ಪರ್ಟಿಕ್ಯುಲರ್ ಬ್ರ್ಯಾಂಚು ಮತ್ತು ಪರ್ಟಿಕ್ಯುಲರ್ ಕೋರ್ಸಿಗೆ ಅದು ರ್ಯಾಂಕ್, ಅದು ಯಾರು ಹಾಕಿರ್ತಾರೋ ಅದು ನೋಡ್ಕೊಂಡು ಕಟ್ ಆಫ್ ಅನ್ಕೊಳ್ಬೋದು. ಅವ್ರು ಯಾವ ಬೇಸಿಸ್ ಮೇಲೆ ಹಾಕಿರ್ತಾನೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ 10 to 20 ಲಿಸ್ಟ್ ಏನು ರೆಡಿ ಮಾಡ್ತಿರ್ತಾರಲ್ಲ ಸ್ವಲ್ಪ ಕರೆಕ್ಟಾಗಿ ಕುಂತು ಯೋಚನೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಎಲ್ಲ ಬೇಸಿಸ್ಸು ನಿಮ್ಮ ನಿಯರ್ ಬೈ ನೀವೆಲ್ಲ ಥಿಂಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. 10 to 20 ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ 20,000 ಒಳಗಡೆ ರ್ಯಾಂಕ್ ಬಂದಿದ್ದರೆ. ಅಂದರೆ ಆ ಥರನೇ ಫಿಕ್ಸ್ ಆಗಲ್ಲ, ನಿಮಗೆ 25 ತನಕ ಸಿಗ್ಬೋದು. ಬಿಕಾಸ್ ಆಫ್ ಇನ್ ಬಿಟ್ವೀನ್ ಯಾರಾದರೂ ಬೇರೆ ಕಡೆ ಹೋದರೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ನೀಟ್ ಹೋಗಿರ್ತಾರೆ, ಓಕೆ, ಕೆಲವೊಬ್ಬರು ಅಗ್ರಿಕಲ್ಚರ್ ಹೋಗಿರ್ತಾರೆ, ಕೆಲವೊಬ್ಬರು ನನಗೆ ಟಾಪ್ ಕಾಲೇಜ್ ಸಿಗಲಿ ಅಂದರೆ ಬೇಡ ನಾನು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀನಿ ಅಂತ ಅಂತಿರ್ತಾರೆ. ಆ ರೀತಿ ಎಲ್ಲ ಇರ್ತವೆ, ಆ ಬೇಸಿಸ್ ಎಲ್ಲ ಇರುತ್ತೆ. ನಿಮ್ಮ ಪಕ್ಕ ಮೊದಲು ಬ್ರ್ಯಾಂಚ್ ಇಂಪಾರ್ಟೆಂಟು. CS ಬಂದರೆ ನಿಮಗೆ ಕಟ್ ಆಫು ಭಾಳಷ್ಟು ಕಡಿಮೆ ಹೋಗುತ್ತೆ. ಟಾಪ್ 20 ಕಾಲೇಜ್ ಸಿಗಬೇಕಂದ್ರೆ CS ನಿಮಗೆ 15,000 ಒಳಗಡೆ ರ್ಯಾಂಕ್ ಬಂದರೆ ಟಾಪ್ 20 ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ 20 to 50,000 30,000 ಅಂದರೆ ಏನು ಮಾಡಬೇಕಂದ್ರೆ ನೀವು ಕಾಲೇಜ್ನ ಯಾವ ರೀತಿ ರಿಸರ್ಚ್ ಮಾಡ್ಬೇಕಂದ್ರೆ ನಿಮ್ಮ ರ್ಯಾಂಕು ನಿಯರ್ ಬೈ ಯಾವುದು ಕಟ್ ಆಫ್ ಇದೆ, ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ. 2023 ನೋಡಿ, 2020 ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಯಾಕಂದರೆ ಯಾರು ಸ್ಟೂಡೆಂಟ್ ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಟಾಪ್ 50 ಕಾಲೇಜ್ನ ರೆಡಿ ಮಾಡ್ಕೊಳ್ಳಿ, ಜಾಸ್ತಿ ಹಾಕಿ ಕಾಲೇಜ್ ಜಾಸ್ತಿ ರೆಡಿ ಮಾಡ್ಕೊಳ್ಳಿ. ಆದರೆ ಮೇನು ನಿಮ್ಮ ನಿಯರ್ ಬೈ ರ್ಯಾಂಕ್ ಯಾವ ಸಿಗೋ ಚಾನ್ಸ್ ಇರುತ್ತಲ್ಲ ಅಷ್ಟು ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡ್ಕೊ. ನೀವೆಲ್ಲ ಭಾಳಷ್ಟು ವರ್ಕ್ ಮಾಡಬೇಕು. ಸಿಂಪ್ಲಿ ಲಾಸ್ಟ್ ಕೈ ಕಟ್ ಆಫ್ ಮಾಡ್ಕೊಂಡು ಹೋದರೆ ಆಮೇಲೆ ರಿಗ್ರೆಟ್ ಮಾಡ್ತೀರ, ನಾನು ಮೊದಲೇ ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ 50 to 1 ಲ್ಯಾಕ್ ಇರ್ತಾರಲ್ಲ ಅವ್ರು ಏನು ಮಾಡ್ರಿ ಅಂದರೆ ನೀವು ಮ್ಯಾಕ್ಸಿಮಮ್ ಕಾಲೇಜ್ ನೀವು 100+ ಕಾಲೇಜ್ನ ಹಾಕಬೇಕಾಗತ್ತೆ, 100+ ಹಾಕಲೇಬೇಕಾಗತ್ತೆ. ಆದರೆ ನೀವು ಯಾವ ರೀತಿ ಅಂದರೆ ನಿಮ್ಮ ರ್ಯಾಂಕ್ ನಿಯರ್ ಬೈ ನಿಮ್ಮ ಈ ಸಿಗೋ ಚಾನ್ಸ್, ಈ ಕಾಲೇಜ್ ನಂಗೆ ಸಿಗೋ ಚಾನ್ಸ್ ಇದೆ ಅಂದರೆ ಆ ಕಾಲೇಜ್ ಬಗ್ಗೆ ಹೆವಿ ರಿಸರ್ಚ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮದು ರ್ಯಾಂಕ್ ಜಾಸ್ತಿ ಬಂದಿರುತ್ತೆ, ಆ ಕಾಲೇಜು ಚೆನ್ನಾಗಿಲ್ಲ ಅಂದರೆ ಆಮೇಲೆ ರಿಗ್ರೆಟ್ ಮಾಡ್ತೀರಾ. ಅದಕ್ಕೆ ನೀವು ಹೆವಿ ರಿಸರ್ಚ್ ಮಾಡಬೇಕು. ಜಾಸ್ತಿ ರ್ಯಾಂಕ್ ಇದ್ದರು ವೆರಿ ಇಂಪಾರ್ಟೆಂಟ್, ನಾನು ಮೊದಲೇ ಹೇಳ್ತಾ ಇರೋದು. ಓಕೆ, ಸೊ 1 ಲ್ಯಾಕ್ ಆದವ್ರು ಹೇಳ್ತಾ ಇರೋದು ನಿಮಗೆ 1 ಲ್ಯಾಕ್ ಆದರೆ ನೀವು ಮ್ಯಾಕ್ಸಿಮಮ್ 150 to 200 ಕಾಲೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಂಜಿನಿಯರ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಮೊದಲು ಥಿಂಕ್ ಮಾಡಿ, ನಾನು ಮಾಡಿದರೆ ಯಾವ ಬ್ರಾಂಚ್ ಮಾಡಬೇಕು,
ಬ್ರ್ಯಾಂಚ್ ಮಾಡಿದ್ರೆ ಈ ಲೋ ಕಾಲೇಜ್ ನಡೀತಾ ಇಲ್ಲ, ಮೀಡಿಯಮ್ ಕಾಲೇಜ್ ನಡೀತಾ ಇಲ್ಲ ಅಂತ ಥಿಂಕ್ ಮಾಡ್ಕೊಂಡು ಮಾಡಿ. ಆ ಕಾಲೇಜ್ನ ಮಾಡಿದ್ರೆ ನಾನು ಅಲ್ಲಿ 4 ವರ್ಷ ಕರೆಕ್ಟ್ ಇರ್ತೀನ, ನಂಗೆ ಪ್ಲೇಸ್ಮೆಂಟ್ ಆಗುತ್ತಾ ಇಲ್ಲ, ನಾನು ಓನಾಗಿ ನಾನು ಮಾಡ್ತೀನಿ ಅಂದರೆ ಅಲ್ಲಿ ನಾನು ಕಾಲೇಜ್ ಹೋದ್ರೆ ಸಾಕು, ನಾನು ಓನಾಗಿ ನಾನು ಜಾಬ್ ತೊಗೋತೀನಿ, ನಾನು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ನಾನು ಜಾಬ್ ತೊಗೋತೀನಿ ಅಂದರೆ ನೀವು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ನಾನು ಹೇಳ್ತಾ ಇರೋದು ಈಗ 65,000 ಸೀಟ್ಸ್ ಇದೆ KE ಥ್ರೂ, ಅದರಲ್ಲಿ SNQ 5% ರಿಸರ್ವೇಷನ್ ಎಲ್ಲ ಇದೆ. ನೀವು ಹೈದರಾಬಾದ್ ಕೋಟಾ ಎಲ್ಲ ರಿಸರ್ವೇಷನ್ಸ್ ಎಲ್ಲ ಸೇರಿಸಿ ಸಪರೇಟಾಗಿ ಕ್ಯಾಟಗರಿ ಇರುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ ಎಷ್ಟೆಷ್ಟು ಕ್ಯಾಟಗರಿ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಡಿಟೇಲಾಗಿ ವಿಡಿಯೋ ಮಾಡ್ತೀನಿ. ಓಕೆ, ಆದರೆ ಯಾರು ಟೆನ್ಷನ್ ತೊಗೋಬೇಕಲ್ಲ, ಕೂಲಾಗಿ ಜಾಸ್ತಿ ರ್ಯಾಂಕ್ ಬಂದವರು ತಲೆ ಕಟ್ಸ್ಕೊಬೇಡಿ. ಹೋಪು ಫಾರ್ ದಿ ಬೆಸ್ಟು. ಆಮೇಲೆ ಯಾವ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ, ಜಾಸ್ತಿ ರ್ಯಾಂಕ್ ಬಂದರೂ ನಿಮ್ದು 1.5 1.6 ಬಂದರೂ ಕ್ಯಾಟಗರಿ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ ನೀವು ಏನು ಕೋರ್ಸ್ ಮಾಡಬೇಕು, ಏನು ಬ್ರಾಂಚ್ ಮಾಡಬೇಕು ಅಂತ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ನಾನು ಈ ಕಾಲೇಜ್ ಮಾಡಿದ್ರೆ ಬೇಕಾ, ಇಲ್ಲ ನಾನು ಶಿಫ್ಟ್ ಆಗ್ತೀನಿ, ನಾನು ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ನಾವೆಲ್ಲ ಬೇರೆ ಕೋರ್ಸ್ ಮಾಡ್ತೀನಿ, ಇಲ್ಲ ನಾನು ಡ್ರಾಪ್ ತೊಗೊಂಡು ನೆಕ್ಸ್ಟ್ ಇಯರ್ ಬರ್ತೀನಿ, ಇದನ್ನೆಲ್ಲ ನೀವು ಥಿಂಕ್ ಮಾಡಬೇಕಾಗತ್ತೆ ಇಷ್ಟೇ. ಓಕೆ, ಸೊ ಇದು ಅನಾಲಿಸಿಸ್ ಆಗಿತ್ತು. ಯಾರು ತಲೆ ಕಟ್ಸ್ಕೊಬೇಡಿ, ನಿಮ್ದು ಕಮೆಂಟ್ ಮಾಡಿ ನಿಮ್ಮ ರ್ಯಾಂಕ್ ಏನಂತ. ನಾನು ನೆಕ್ಸ್ಟು ಡೀಟೇಲಾಗಿ ಬೇರೆ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್.